ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಇವತ್ತು ಒಂದು ಹೊಸ ಟಾಪಿಕ್ನ ತೊಗೊಬಂದಿದ್ದೀನಿ. ಈ ಒಂದು ರೆಮಿಡಿ ಬಂದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಆಯಿತಾ. ಅಂದರೆ ನಿಮ್ಗೆ ಎಷ್ಟೇ ಸಾಲ ಇದ್ರೂ ಗಾಯ್ಸ್, ನೀವು ಅಂದರೆ ಉಪ್ಪು ಕರ್ಗೋ ಥರನೇ ನಿಮ್ಮ ಸಾಲ ಬೇಗ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೂಪರ್ ಆಗಿ ಅಂತಂದರೆ ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರು ಕೂಡ ಮಿಸ್ ಮಾಡಬೇಡಿ, ಅಂದರೆ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ಈ ವಿಡಿಯೋನ ನೋಡಿ. ತುಂಬಾ ಒಂದು ಅದ್ಭುತವಾಗಿ ಕೆಲಸನೇ ಮಾಡುತ್ತೆ, ಓಕೆನಾ. ಸೊ ಬನ್ನಿ, ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗಾಯ್ಸ್, ಓಕೆನಾ. ಯಾವ ಥರ ಮೇಡಮ್ ಅಂತ ಕೇಳ್ಬೋದು. ನಿಮ್ಮ ಒಂದು ಲೈಕಿಂದ ಆದಷ್ಟು ವಿಡಿಯೋ ಲೀಕ್ ಆಗುತ್ತೆ. ನಮ್ಮ ಥರನೇ ನಿಮ್ಮ ಥರನೇ ಕಷ್ಟಪಡೋರು ತುಂಬ ಜನ ಇರ್ತಾರೆ ಅಲ್ವಾ. ಅವ್ರಿಗೆ ಏನೋ ಒಂದು ನಮ್ಮ ಕಡೆಯಿಂದ ಅಟ್ಲೀಸ್ಟ್ ನಮಗೆ ಒಂದು ದುಡ್ಡನ್ನಂತೂ ಹೆಲ್ಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಕೂಡ ಕಷ್ಟದಲ್ಲೇ ಇರ್ತೀವಿ ಅಲ್ವಾ. ಅಟ್ಲೀಸ್ಟ್ ಒಂದು ಲೈಕ್ ಕೊಡೋದಕ್ಕೆ ನಾವೇನಾರು ದುಡ್ಡು ಕೊಡಬೇಕಾ? ಇಲ್ಲ ಅಲ್ವಾ. ಸೊ ಒಂದು ಲೈಕ್ ಕೊಟ್ಟು ನಾವು ಅವ್ರ ಕಷ್ಟಕ್ಕೆ ನೆರವಾಗೋಣ. ದೇವರು ಕೂಡ, ಅಂದರೆ ನಾವೊಬ್ರು ಕಷ್ಟಕ್ಕೆ ನೆರವಾದರೆ ದೇವರು ಕೂಡ ನಮಗೂ ಕೂಡ ನೆರವಾಗೇ ಆಗ್ತಾರೆ. ನಮಗೆ ಕಷ್ಟ ಕಾಲಗಳಲ್ಲಿ ದೇವರು ಕೂಡ ನಮಗೆ ಯಾವುದೋ ಇನ್ನೊಬ್ಬರು ಮುಖಾಂತರ ನಮಗೂ ಕೂಡ ನೆರವಾಗೇ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ, ಆಯಿತಾ. ನೀವು ಕೂಡ ಇದೇ ರೀತಿ ತುಂಬ ಜನ ನಂಬಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ತುಂಬಾ ಲೈಕ್ಸ್ ಕೊಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ ಅಂತಂದರೆ ಅರ್ಥ ಆಗ್ತಿದೆ. ನೀವು ಕೂಡ ಬೇರೆಯವ್ರ ಕಷ್ಟಕ್ಕೆ ಹೆಲ್ಪ್ ಆಗ್ತಾ ಇದ್ದೀರಾ, ಅಂದರೆ ನೆರವಾಗ್ತಿದ್ದೀರಾ ಅಂತ ನನಗೂ ಕೂಡ ನಿಮ್ಮ ಲೈಕಿಂದ ಅರ್ಥ ಆಗ್ತಿದೆ, ಓಕೆನಾ. ಸೊ ಆದಷ್ಟು ದಯವಿಟ್ಟು ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ, ತಡ ಮಾಡ್ದೇನೆ ಇವತ್ತಿನ ಟಾಪಿಕ್ನ ನಿಮಗೆ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ಗಾಯ್ಸ್ ನೋಡಿ, ನಾನಿಲ್ಲಿ ಒಂದು ಉಪ್ಪಿನ ಜಾಡಿನ ತೊಗೊಂಡಿದ್ದೀನಿ ಅಲ್ವಾ. ನೋಡಿ, ಉಪ್ಪು ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ. ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಕರಿತೀವಿ ಅಲ್ವಾ. ಉಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೆಯೇ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಒಂದು ಕೆಟ್ಟ ದೃಷ್ಟಿಯಾಗಿರಬಹುದು, ದೃಷ್ಟಿದೋಷ ಆಗಿರಬಹುದು ಕಳೀಲಿಕ್ಕೆ ನಾವು ಉಪ್ಪನ್ನ ಯೂಸ್ ಮಾಡ್ತೀವಿ. ಹಾಗೆಯೇ ಊಟಕ್ಕೂ ಕೂಡ ನಾವು ಯೂಸ್ ಮಾಡೋದಲ್ಲದೆ ಈ ಥರ ಯಾವುದಾದ್ರೂ ಒಂದು ದೃಷ್ಟಿದೋಷಕ್ಕೂ ಕೂಡ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದುದು ಅಂತಲೇ ಹೇಳ್ಬೋದು ಉಪ್ಪನ್ನ ಅಲ್ವಾ. ಹಾಗೆಯೇ ಗೈಸ್, ಉಪ್ಪನ್ನ ಆದಷ್ಟು ಕೆಳಗಡೆ ಚೆಲ್ಲಕ್ಕೆ ಹೋಗಬಾರ್ದು, ತುಳಿಬಾರ್ದು. ಯಾಕಂದರೆ ಇದು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೆಯೇ ಗೈಸ್, ನೀವು ಈ ರೀತಿ ಉಪ್ಪನ್ನ ನೀವು ಖಾಲಿ ಆಗದೇ ಇರೋ ರೀತಿ ನೋಡ್ಕೋಬೇಕು. ಅಡುಗೆ ಮನೆಯಲ್ಲಿ ಉಪ್ಪಾಗಿರಬಹುದು, ಹಾಗೆಯೇ ಮಸಾಲೆ ಪದಾರ್ಥಗಳಾಗಿರಬಹುದು, ಯಾವುದು ಕೂಡ ಅಡುಗೆ ಮನೆಯಲ್ಲಿ ಖಾಲಿ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕು ಅಲ್ವಾ. ಅಂತಂದರೆ ಮುಂಚೆನೇ ನೀವು ಸ್ವಲ್ಪ ಇದ್ದಾಗಲೇ ಮುಂಚೆ ತೊಗೊಬಂದು ಇಟ್ಕೊಬಿಡ್ಬೇಕು. ಯಾವುದೇ ಕಾರಣಕ್ಕೂ ಖಾಲಿ ಆಗೋಯ್ತು ತೊಗೊಬನ್ನಿ ಅಂತ ನೀವು ಆ ವರ್ಡ್ನ ಯೂಸ್ ಮಾಡಬಾರ್ದು. ಅಂತಂದರೆ ಖಾಲಿ ಅನ್ನೋ ವರ್ಡ್ನ ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಯೂಸ್ ಮಾಡಬಾರ್ದು, ಸರಿನಾ. ಆದಷ್ಟು ಅಡುಗೆ ಮನೆನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಅಡುಗೆ ಮನೆ ಜೊತೆಗೆ ಮನೆಯೂ ಕೂಡ ನೀವು ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗತ್ತೆ. ಸ್ವಚ್ಛತೆ ಅನ್ನೋದು ಎಲ್ಲಿರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಸ್ಥಿರವಾಗಿ ಊರೇ ಊರ್ತಾಳೆ, ಓಕೆನಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಸಿಂಕಲ್ಲಿ ಪಾತ್ರೆಗಳನ್ನ ತುಂಬಬೇಡಿ. ಪ್ರತಿಯೊಂದು ಹೇಳ್ತೀನಿ ಗೈಸ್, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಪಾತ್ರೆಗಳನ್ನ ತುಂಬಬಾರ್ದು, ಆಯಿತಾ. ಅದೇ ದರಿದ್ರ ಅಂತ ನಿಮ್ಮ ಮನೆಗೆ ಬರೋದು. ಸೊ ಹಾಗಾಗಿ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಹಾಗೆಯೇ ಉಪ್ಪನ್ನ ನೀವು ಈ ರೀತಿ ಉಪ್ಪಿನ ಜಾಡಿ ಆಗಿರಬಹುದು, ಅಂದರೆ ಪಿಂಗಾಣಿ ಜಾಡಿ ಬರುತ್ತಲ್ಲ ಅದರಲ್ಲಾಗಿರಬಹುದು, ಹಾಗೆಯೇ ಗಾಜೊಂದು ಡಬ್ಬ ಬರುತ್ತಲ್ಲ ಅದರಲ್ಲಿ ನೀವು ಹಾಕ್ಬಿಟ್ಟು ಇಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ವಸ್ತುನ ನೀವು ಯೂಸ್ ಮಾಡೋಕ್ಕೂಡ್ದು. ಅಂದರೆ ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ನೀವು ಈ ರೀತಿ ಉಪ್ಪನ್ನು, ಕಲ್ಲುಪ್ಪನ್ನ, ಯಾವುದೇ ಕಲ್ಲುಪ್ಪಾಗಿರಬಹುದು, ಪುಡಿ ಉಪ್ಪಾಗಿರಬಹುದು, ಯಾವುದೇ ಒಂದು ಉಪ್ಪಾದರೂ ಕೂಡ ನೀವು ಯೂಸ್ ಮಾಡಬಾರ್ದು, ಓಕೆನಾ. ಸೊ ಇದನ್ನು ಅಂತಂದರೆ ಆ ರೀತಿ ನೀವು ಯೂಸ್ ಮಾಡೋದ್ರಿಂದ ಒಂದು ದರಿದ್ರ ಅನ್ನೋದು ನಿಮ್ಮ ಮನೆಗೆ ಬರುತ್ತೆ ಗಾಯ್ಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಆದಷ್ಟು ಉಪ್ಪನ್ನ ಕ್ಲೀನಾಗಿ ಇಟ್ಕೊಳ್ಳಿ. ಹಾಗೆಯೇ ನೀವು ಅಡುಗೆ ಮಾಡಬೇಕಾದ್ರೆ ನಿಮ್ಮ ಕೈಗೆ ಎಟ್ಕುವಷ್ಟು ಹತ್ತಿರದಲ್ಲಿ ಉಪ್ಪು ಅನ್ನೋದು ಇರಬೇಕು, ಸರಿನಾ. ಇಷ್ಟು ನಿಯಮಗಳನ್ನ ನೀವು ಪಾಲಿಸಬೇಕು. ಬನ್ನಿ, ತಡ ಮಾಡ್ದೇ ಯಾವ ರೀತಿ ಈ ರೆಮಿಡಿನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಯೂಸ್ ಮಾಡುವಂಥದ್ದು ಗಾಯ್ಸ್, ಮೊದಲನೇದಾಗಿ ಬಂದು
ಈ ರೀತಿ ಗಾಯ್ಸ್ ಒಂದು ಬಿಳಿ ಬಟ್ಟೆನ ನೀವು ತೊಗೋಬೇಕು ಆಯಿತಾ. ಬಿಳಿನಾದರೂ ತೊಗೊಳ್ಳಿ, ಇಲ್ಲ ಅಂತಂದರೆ ಒಂದು ಅರಿಶಿಣದ ಬಟ್ಟೆನಾದರೂ ನೀವು ತೊಗೊಳ್ಬಹುದು. ಬಿಳಿ ಬಟ್ಟೆ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಅದಕ್ಕಿಂತ ಗಾಯ್ಸ್ ನಿಮ್ಮ ಮನೇಲಿ ಏನಾದರೂ ಅರಿಶಿನ ಕಲರ್ದು ಬಟ್ಟೆ ಇದ್ದರೆ ಒಳ್ಳೆಯದು, ಓಕೆನಾ. ಅದನ್ನು ಕೂಡ ನೀವು ತೊಗೊಳ್ಬಹುದು. ಅರಿಶಿನ ಆದರೂ ಓಕೆ, ಬಿಳಿ ಆದರೂ ಓಕೆ, ಯಾವುದಾದ್ರೂ ನೀವು ತೊಗೊಳ್ಳಿ, ಸರಿನಾ. ತೊಗೊಬಿಟ್ಟು ಗಾಯ್ಸ್ ನೀವು ಇದಕ್ಕೆ ಫಸ್ಟ್ ನೀವು ಒಂದು ಬಟ್ಲು ಅಡಿಕೆನ ಹಾಕಬೇಕಾಗುತ್ತೆ, ಸರಿನಾ. ಅಂದರೆ ಗಾಯ್ಸ್ ಈ ಥರ ಕ್ಲೀನಾಗಿ ಇರುವಂಥ ಬಟ್ಟೆನ ನೀವು ತೊಗೋಬೇಕು. ಯಾವುದ್ಯಾವುದೋ ಬಟ್ಟೆಗಳನ್ನ ತೊಗೋಬೇಡಿ. ಅಂದರೆ ಈ ರೀತಿ ಪರಿಹಾರಗಳು, ಈ ರೀತಿ ತಂತ್ರಗಳು ಮಾಡ್ಕೊಳ್ಳಿಕ್ಕೆ ಅಂತಲೇ ಈ ರೀತಿ ಬಟ್ಟೆಗಳು ಸಿಗುತ್ತೆ, ಆಯಿತಾ. ಅದೇನು ನಿಮಗೆ ಜಾಸ್ತಿ ದುಡ್ಡಿನ ಖರ್ಚಾಗಲ್ಲ, 20 ರೂಪಾಯಿಗೆಲ್ಲ ನಿಮಗೆ ಬಟ್ಟೆ ಸಿಗುತ್ತೆ. ಅದನ್ನು ಒಂದ್ಸಲ ನೀವು ತೊಗೊಂಡು ಬಂದರೆ ಸಾಕು. ಈ ರೀತಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಆಯಿತಾ. ಕಟ್ ಮಾಡಿಕೊಂಡು ಅದರೊಳಗಡೆಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಬಂದು ಬಟ್ಲು ಅಡಿಕೆ, ಸರಿನಾ. ತುಂಬಾ ಇಷ್ಟ ತಾಯಿಗೆ. ಸೊ ಅದಕ್ಕೋಸ್ಕರ ಒಂದು ಬಟ್ಲು ಅಡಿಕೆನ ನೀವು ತೊಗೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಗಾಯ್ಸ್ ನೋಡಿ, ಈ ರೀತಿ ಒಂದು 5 ರೂಪೀಸ್ ಕಾಯಿನ್ನ ನೀವು ತೊಗೋಬೇಕು. ಅಂದರೆ ಇದು ಗೋಲ್ಡ್ ಕಾಯಿನ್ ಆಗಿರಬೇಕು. ಸುಮ್ಮನೆ ಅಂದರೆ 1 ರೂಪಾಯಿ ಕಾಯಿನ್ ಯೂಸ್ ಮಾಡ್ಬೋದಾ ಮೇಡಮ್, 2 ರೂಪೀಸ್ ಕಾಯಿನ್ ಯೂಸ್ ಮಾಡ್ಬೋದಾ, ಈ ಥರ ನೀವು ಕೇಳಬೇಡಿ. ಯಾಕಂದರೆ ಇದಕ್ಕೆ ಬಂದು ಈ ಒಂದು ತಂತ್ರಕ್ಕೆ ಬಂದು ಈ ರೀತಿ ಒಂದು 5 ರೂಪೀಸ್ ಗೋಲ್ಡ್ ಕಾಯಿನೇ ಆಗಬೇಕು, ಸರಿನಾ. ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಗಾಯ್ಸ್ ನೀವು ಇದ್ರ ಜೊತೆಗೆ ಗಾಯ್ಸ್ ಈ ರೀತಿ ಒಂದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಮೂಗ್ಬಟ್ಟು. ಒಂದು ಚಿನ್ನದಾದರೂ ಹಾಕ್ಬೋದು ನೀವು, ಇಲ್ಲ ಅಂತಂದರೆ ಬೆಳ್ಳಿದಾದರೂ ಹಾಕ್ಬೋದು. ನಾನಿಲ್ಲಿ ಒಂದು ಚಿನ್ನದ್ದು ಮೂಗ್ಬಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ನೀವು ಯೂಸ್ ಮಾಡಿರಬಾರ್ದು, ಆಯಿತಾ. ಈ ರೀತಿ ತಂತ್ರಗಳಿಗೆ ಏನಂದರೆ ಗಾಯ್ಸ್, ಉಪ್ಪು ಅಷ್ಟೇ ತಂತ್ರಗಳಿಗೆ ನಾವು ಯೂಸ್ ಮಾಡ್ಕೋತಿದ್ದೀವಿ ಅಂತ ಅಂದಾಗ ನೀವು ಹೊಸ್ದಾಗೆ ಒಂದು ಪ್ಯಾಕೆಟ್ನ ತಂದುಬಿಟ್ಟು ಇಟ್ಕೋಬೇಕಾಗತ್ತೆ. ಹಾಗೆಯೇ ಇದಕ್ಕೂ ಅಷ್ಟೇ ತಂತ್ರಗಳಿಗೆ ಈ ರೀತಿ ಮೂಗ್ಬಟ್ಟು ಹೊಸದನ್ನು ನೀವು ತಂದುಬಿಟ್ಟು ಹಾಕಬೇಕಾಗತ್ತೆ. ಅಕಸ್ಮಾತ್ ತುಂಬಾ ಕಷ್ಟದಲ್ಲಿದ್ದೀವಿ ಮೇಡಮ್, ನಮ್ಗೆ ಅಷ್ಟು ಅಂದರೆ ತಂದುಬಿಟ್ಟು ಹಾಕುವಷ್ಟು ಶಕ್ತಿ ನಮಗಿಲ್ಲ ಅಂತ ಅನ್ನೋರು ಗಾಯ್ಸ್, ನೀವು ಯೂಸ್ ಮಾಡಿರ್ತೀರಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡಿ, ಆಯಿತಾ. ವಾಶ್ ಮಾಡಿಬಿಟ್ಟು ನೀವು ಅದನ್ನು ಯೂಸ್ ಮಾಡಬೇಕಾಗತ್ತೆ. ಅಂದರೆ ತುಂಬಾ ಬಡವರು ಇರ್ತಾರಲ್ಲ, ನಮ್ಮ ಕೈಲಿ ಆಗೋದಿಲ್ಲ ಮೇಡಮ್, ಈ ಥರ ಒಂದು ಚಿನ್ನನೋ ತಂದಕ್ಕಾಗೋದಿಲ್ಲ ಅಂತ ಅನ್ನೋರು, ಬೆಳ್ಳಿ ಇದ್ದರೆ ಹಾಕಿ, ಅಕಸ್ಮಾತು ಅದನ್ನು ನಮ್ಮ ಕೈಲಿ ತರೋಕ್ಕಾಗಲ್ಲ ಅನ್ನೋರು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀವು ಇದನ್ನು ಯೂಸ್ ಮಾಡಬೇಕು. ನಾನಿಲ್ಲಿ ಒಂದು ಮೂಗ್ಬಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಒಂದು ಮೂಗ್ಬಟ್ಟನ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಗೈಸ್ ನೀವು ಒಂದು ಅರಿಶಿಣದ ಕೊಂಬು ಬರುತ್ತಲ್ಲ ಅದನ್ನು ನೀವು ತಂದುಬಿಟ್ಟು ಇದ್ರ ಜೊತೆಗೆ ಹಾಕಬೇಕಾಗತ್ತೆ. ಅಂದರೆ ಗೈಸ್ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ಲಿಕ್ಕೆ, ಅಂದರೆ ಯಾವ ರೀತಿ ಈ ಪರಿಹಾರನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡೋದಕ್ಕೆ ನಿಮಗೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಈ ತಂತ್ರ ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ, ಆಯಿತಾ. ಅಂದರೆ ಇಟ್ಟಿರೋದನ್ನ ಗೈಸ್ ಇನ್ನೊಂದು ಹೇಳ್ತೀನಿ, ನೀವು ಯಾವುದೇ ಒಂದು ತಂತ್ರ ಆದರೂ ಅಷ್ಟೇ, ಪರಿಹಾರ ಆದರೂ ಅಷ್ಟೇ, ನಾವು ಆಲ್ರೆಡಿ ಮಾಡಿಟ್ಟಿರೋದನ್ನ ಯಾರಿಗೂ ಕೂಡ ತೋರ್ಸೋಕೆ ಹೋಗಬೇಡಿ, ಸರಿನಾ. ಸೊ ನಾನು ನಿಮಗೆ ಇದೊಂದು ಈ ಥರ ಮಾಡಿ ಅಂತ ಹೇಳಲಿಕ್ಕೋಸ್ಕರ ತೋರಿಸ್ತಾ ಇರೋದಷ್ಟೇ. ಅರಿಶಿಣದ ಕೊಂಬು ನನ್ನ ಹತ್ರ ಇಲ್ಲ, ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ. ಅಂದರೆ ನಮ್ಮ ಮನೇಲಿ ಅದು ಎಲ್ಲ ತಂತ್ರಗಳು ಮಾಡ್ತಾ ಇರ್ತೀನಲ್ವ, ಅದಕ್ಕೆಲ್ಲ ಮಾಡಿ ಇಟ್ಟಿದ್ದೀನಿ ಅನ್ನಿಸೋ ಖಾಲಿಯಾಗಿದೆ. ಸೊ ಅದು ನನ್ನ ಹತ್ರ ಇಲ್ಲ, ಸರಿನಾ. ಅದಕ್ಕೋಸ್ಕರ ಅರಿಶಿಣದ ಕೊಂಬನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ನೀವು ಇದ್ರ ಜೊತೆಗೆ ಗಾಯ್ಸ್ ನೀವು ಅರಿಶಿಣದ ಕೊಂಬನ್ನು ನೀವು ಇಡಬೇಕಾಗತ್ತೆ, ಸರಿನಾ. ಇಟ್ಟುಬಿಟ್ಟು ಗಾಯ್ಸ್ ನೀವು ಒಂದು ಚಿಕ್ಕದು ಈ ಥರ ಗಂಟನ್ನು ನೀವು ಕಟ್ಕೋಬೇಕು, ಸರಿನಾ. ಫುಲ್ಲು ಈ ಥರ ಅರಿಶಿಣ ಕೊಂಬನ್ನು ನೀವು ಸೇರಿಸ್ಬಿಟ್ಟು ಫುಲ್ ಗಂಟನ ಕಟ್ಕೊಳ್ಳಿ ಈ ಥರ, ಸರಿ. ಇನ್ನೂ ಚಿಕ್ಕ ಬಟ್ಟೆನ ನೀವು ತೊಗೋಬೋದು. ಅಂದರೆ ಅರಿಶಿಣದ್ದು ಕೊಂಬು ಹಾಕ್ತೀರಲ್ವಾ, ಆ ಕೊಂಬು ಎಲ್ಲ ಸೇರಿಸ್ಬಿಟ್ಟು ನೀವು ಒಂದು ಇನ್ನೊಂದು ಸ್ವಲ್ಪ ಚಿಕ್ಕದ ಬಟ್ಟೆನ ತೊಗೊಂಡು ನೀವು ಈ ರೀತಿ ಒಂದು ಗಂಟನ ಕಟ್ಕೊಳ್ಳಿ, ಸರಿನಾ. ಕಟ್ಟಿಬಿಟ್ಟು ಗಾಯ್ಸ್ ನೀವು ಹೋಗಿ ಅಂದರೆ ದೇವ್ರ ಮನೆ ಇರುತ್ತಲ್ಲ, ದೇವ್ರ ಮನೆಯಲ್ಲಿ ಒಂದು ಪ್ಲೇಟ್ನ ತೊಗೊಂಡು ಇದನ್ನು ಅದ್ರ ಪ್ಲೇಟ್ ಒಳಗಡೆ ಇಟ್ಟುಬಿಟ್ಟು ಇದಕ್ಕೂ ಕೂಡ ಸ್ವಲ್ಪ ಮೇಲ್ಗಡೆ ಅರಿಶಿಣ ಕುಂಕುಮ ಹಾಗೆಯೇ ಒಂದು ಹೂವನ್ನು ಕೂಡ ನೀವು ಇದಕ್ಕೆ ಮುಡಿಸ್ಬೇಕಾಗತ್ತೆ, ಸರಿನಾ. ಹೂವನ್ನು ಕೂಡ ಮುಡಿಸ್ಬಿಟ್ಟು ಗಾಯ್ಸ್ ನೀವು ಇದಕ್ಕೆ ಪೂಜೆನ ಮಾಡ್ಕೊಳ್ಳಿ. ಅಂದರೆ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇದನ್ನು ಕೈಯಲ್ಲಿ ಹಿಡ್ಕೊಂಡು ಮತ್ತು ಮಹಾಲಕ್ಷ್ಮಿ ಹತ್ರ ನನ್ನ ಸಾಲಗಳು ಇಷ್ಟಿದೆ ತಾಯಿ, ನನ್ನ ಸಾಲಗಳೆಲ್ಲ ಕೂಡ ಕ್ಲಿಯರ್ ಆಗಬೇಕು, ಹಾಗೆಯೇ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ, ಪೋಲಾಗಿ ಖರ್ಚಾಗ್ತಾಯಿದೆ. ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ತುಂಬಾ ಕಷ್ಟಪಟ್ಟು ದುಡಿತೀನಿ ಅಂದರೂ ಕೂಡ ನನ್ನ ಹತ್ರ 1 ರೂಪಾಯಿ ಕೂಡ ನಿಲ್ತಾ ಇಲ್ಲ. ಆ ರೀತಿ ಅನಾವಶ್ಯಕವಾಗಿ ಖರ್ಚಾಗೋದು ಎಲ್ಲ ಕಮ್ಮಿ ಆಗಬೇಕು. ನಮ್ಮ ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲ, ಒಂದು ನೆಗೆಟಿವಿಟಿ ಅನ್ನೋದೇ ತುಂಬಿದೆ, ನಾವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆಗ್ತಾ ಇಲ್ಲ. ಈ ರೀತಿ ಗಾಯ್ಸ್ ನಿಮ್ಮ ಕಷ್ಟಗಳು ಏನಿದೆ ಅದನ್ನು ಕೇಳ್ಕೊಳ್ಳಿ ದೇವಿ ಹತ್ರ, ಸರಿನಾ. ಲಕ್ಷ್ಮೀ ತಾಯಿ ಹತ್ರ ನೀವು ಮನಸ್ಸಿಂದ ಕೇಳಿಕೊಂಡು ಈ ಒಂದು ಪರಿಹಾರನ ಮಾಡ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ
ಹೆಚ್ಚಾಗಿ ಗೈಸ್ ನೀವು ಒಂದು ನಂಬಿಕೆನ ಇಟ್ಟು ನೀವು ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಯಾವತ್ತೂ ಅಷ್ಟೇ ನಾವು ಯಾವುದೇ ಒಂದು ತಂತ್ರ ಆಗಿರಬಹುದು, ಯಾವುದೇ ಒಂದು ಪರಿಹಾರ ಮಾಡಬೇಕಾದ್ರೆ ಗಾಯ್ಸ್ ಒಂದು ನಂಬಿಕೆಯಿಂದ ಇಟ್ಕೊಂಡು ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಬೇಕಾಗತ್ತೆ, ಸರಿನಾ. ಆಮೇಲೆ ಇದಕ್ಕೆ ಪೂಜೆ ಮಾಡಿ ಗಾಯ್ಸ್, ಸಂಕಲ್ಪ ಮಾಡ್ಕೊಳ್ಳಿ, ಕೈಯಲ್ಲಿ ಹಿಡ್ಕೊಂಡು ತಾಯಿ ಹತ್ರ ಭಕ್ತಿಯಿಂದ ಬೇಡ್ಕೊಂಡು ನಿಮ್ಮ ಕಷ್ಟ ಏನಿದೆ ಅದನ್ನು ಕೇಳಿಕೊಂಡು ಸಂಕಲ್ಪನ ಮಾಡಿಕೊಂಡು ಇದಕ್ಕೆ ನೀವು ಪೂಜೆನ ಮಾಡಬೇಕಾಗತ್ತೆ. ಪೂಜೆ ಎಲ್ಲ ಆದಮೇಲೆ ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ನೀವು ಈ ಕಲ್ಲುಪ್ಪನ್ನ ನೀವು ಬಳಸ್ತಾ ಇದ್ದೀರಾ ಅಲ್ವಾ, ಪುಡಿ ಉಪ್ಪನ್ನ ಯೂಸ್ ಮಾಡಬೇಡಿ, ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕು. ಈ ಕಲ್ಲುಪ್ಪನ್ನ ನೀವು ಬಳಸ್ತಾ ಇದ್ದೀರಾ ಅಲ್ವಾ, ಈ ಚಿಕ್ಕದು ಈ ಮೂಟೆನ ನೀವು ತೊಗೊಂಡು, ಅಂದರೆ ಆಲ್ರೆಡಿ ನೀವೇನಾದ್ರು ಕಲ್ಲುಪ್ಪು ಏನಾದರೂ ಈ ರೀತಿ ಹಾಕಿದರೆ ಜಾಡಿಗೆ, ನೀವು ಮಧ್ಯ ಇದನ್ನು ಈ ರೀತಿ ಓಪನ್ ಮಾಡಿ, ಸರಿನಾ. ಈ ರೀತಿ ಫುಲ್ಲು ಓಪನ್ ಮಾಡಿಬಿಟ್ಟು ಇದನ್ನು ಮಧ್ಯ ಒಳಗಡೆ ಇಟ್ಟುಬಿಡಿ, ಸರಿನಾ. ಅಕಸ್ಮಾತ್ ಇನ್ನೂ ಜಾಡಿಗೆ ಹಾಕಿಲ್ಲ ಮೇಡಮ್ ಅಂತನ್ನೋರು ಇದನ್ನು ಕೆಳಗಡೆ ಇಟ್ಟುಬಿಟ್ಟು ಇದ್ರ ಮೇಲೆ ಉಪ್ಪನ್ನ ಹಾಕ್ಬಿಡಿ, ಆಯಿತಾ. ಇಲ್ಲ ಮೇಡಮ್ ಹಾಕಿದ್ದೀನಿ ಅನ್ನೋರು ಈ ರೀತಿ ಒಂದು ಸ್ಪ್ರೇ ಅಂದರೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಇದನ್ನು ಒಳಗಡೆ ಇಟ್ಟುಬಿಡಿ, ಸರಿನಾ. ಇದನ್ನು ನೀವು ಅಡುಗೆಗೆ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಸರಿನಾ. ಇಲ್ಲ ಈ ಥರ ಊತಾಕಿದ್ದೀವಲ್ಲ ಮೇಡಮ್ ಒಳಗಡೆ, ನಾವು ಇದನ್ನು ಮೂಟೆನ ಒಳಗಡೆ ಇಟ್ಟಿದ್ದೀವಲ್ಲ, ಅಡುಗೆಗೆಲ್ಲ ಯೂಸ್ ಮಾಡ್ಬೋದಾ ಅಂತ ಕೇಳ್ಬೋದು. ನೀವು ಯೂಸ್ ಮಾಡಿ, ಏನೂ ತೊಂದರೆ ಇಲ್ಲ, ಸರಿನಾ. ಒಳ್ಳೆಯದೇ ಆಗುತ್ತೆ ಗಾಯ್ಸ್. ನೋಡಿ, ಇದೊಂದು ಪರಿಹಾರನ ಮಾಡ್ಕೊಳ್ಳಿ, ನಿಜವಾಗ್ಲೂ 100ಗೆ 200% ಇದು ವರ್ಕ್ ಆಗೇ ಆಗುತ್ತೆ. ನಾನು ಇದನ್ನು ತುಂಬ ವರ್ಷದಿಂದ ಮಾಡ್ತಾ ಬರ್ತಾಯಿದ್ದೀನಿ. ನನಗೆ ಒಂದು ಗುಡ್ ರಿಸಲ್ಟ್ ಅಂತಲೇ ಸಿಕ್ಕಿದೆ, ಆಯಿತಾ. ಅಂದರೆ ನಂತರನೇ ತುಂಬಾ ಕಷ್ಟಪಟ್ಟಿರೋರು, ಪಡ್ತಾ ಇರೋರು ತುಂಬ ಜನ ಇರ್ತೀರ ಅಲ್ವಾ, ನಮ್ಮ ಥರ ನಿಮ್ಮ ಥರ ತುಂಬ ಜನ ಇರ್ತಾರೆ. ಅವರೆಲ್ಲರೂ ಕೂಡ ಈಗ ಬೇರೆ ಅಂದರೆ ಈಗ ದುಡ್ಡಿಟ್ಟಿರೋರಾದರೆ ಅಲ್ಲೋಗ್ತಾರೆ, ಇಲ್ಲೋಗ್ತಾರೆ, ಪೂಜೆ ಮಾಡಿಸ್ತಾರೆ, ಶಾಸ್ತ್ರಗಳನ್ನ ಕೇಳ್ತಾರೆ, ಅವ್ರು ಏನೇನು ಹೇಳ್ತಾರೆ ಎಲ್ಲ ಪೂಜೆಗಳನ್ನೂ ಮಾಡಿಸ್ತಾರೆ ಅಲ್ವಾ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಪೂಜೆಗಳನ್ನ ಮಾಡಿಸಿದ್ರು ಕೂಡ ಅವ್ರಿಗೆ ರಿಸಲ್ಟ್ ಅಂದರೆ ಗುಡ್ ರಿಸಲ್ಟ್ ಅಂತೂ ಸಿಕ್ಕಿರೋದಿಲ್ಲ ಅಲ್ವಾ. ಸೊ ತುಂಬಾ ಅಂತಂದರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ನಾನು ಯಾವುದೂ ಹೇಳಲ್ಲ ಗಾಯ್ಸ್. ಮನೆಯಲ್ಲೇ ನಾವು ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ, ಸರಿನಾ. ಈ ರೀತಿ ಈ ವಸ್ತುಗಳನ್ನ ನೀವು ಈ ರೀತಿ ಕಲ್ಲುಪ್ಪು ಒಳಗಡೆ ಅಂದರೆ ಉಪ್ಪಿನ ಜಾಡಿ ಒಳಗಡೆ ನೀವು ಹಾಕೋದ್ರಿಂದ ನಿಜವಾಗ್ಲೂ 100% ನಿಮ್ಮ ಸಾಲ ಅನ್ನೋದು ಬೇಗನೆ ತೀರೋಗುತ್ತೆ, ಆಯಿತಾ. ಒಂದು ಹಣ ಅನ್ನೋದು ಆಕರ್ಷಣೆ ಆಗುತ್ತೆ, ಒಂದು ಧನ ಪ್ರಾಪ್ತಿ ಆಗುತ್ತೆ ನಿಮ್ಮ ಮನೆಯಲ್ಲಿ, ಸರಿನಾ. ಸೊ ಒಂದು ನಂಬಿಕೆ ಇಟ್ಟು ನೀವು ಇದನ್ನು ಮಾಡ್ಕೊಳ್ಳಿ, ನಿಜವಾಗ್ಲೂ ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಓಕೆನಾ. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಸೊ ಆದಷ್ಟು ಲೈಕ್ ಮಾಡಿ. ಹಾಗೆಯೇ ನಿಮ್ಗೆ ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಗಾಯ್ಸ್ ನಾನು ಅದನ್ನು ಮಾಡ್ತೀನಿ, ಓಕೆನಾ. ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ಅಂದರೆ ನಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಇದೆ ಮೇಡಮ್, ಈ ರೀತಿ ಒಂದು ರೆಮಿಡಿ ಹೇಳಿ ಅಂತ ನೀವು ಕೇಳಿದರೆ ಅದನ್ನು ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಇದ್ರ ಜೊತೆಗೆ ಗೈಸ್ ಇನ್ನೊಂದು ಮೇನ್ ಪಾಯಿಂಟ್ ಹೇಳೋದು ಮತ್ತೆ, ನಾನು ಅಕಸ್ಮಾತ್ ನೀವು ನಮ್ಮ ಲೇಡೀಸ್ ಏನಾದರೂ ಮಂತ್ಲಿ ಡೇಟ್ ಏನಾದರೂ ಆಗಿದ್ದರೆ ನೀವು ಇದನ್ನು ದಯವಿಟ್ಟು ಈ ಉಪ್ಪಿನ ಜಾಡಿನ ಅಂದರೆ ಈ ರೀತಿ ಮಾಡಿ ಇಟ್ಟಿರ್ತೀರ ಅಲ್ವಾ, ಈ ವಸ್ತುನ ಹಾಕಿರ್ತೀರಲ್ಲ ಸಂಕಲ್ಪ ಮಾಡಿಕೊಂಡು, ಯಾವುದೇ ಕಾರಣಕ್ಕೂ ನೀವು ಮುಟ್ಟಬಾರ್ದು, ಸರಿನಾ. ಈ ಉಪ್ಪಿನ ಜಾಡಿನ ನೀವು ಎತ್ತಿಟ್ಬಿಡಿ, ಸೈಡಿಗೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮದೆಲ್ಲ ಮುಗಿದ ಮೇಲೆ ಬೇಕಾದರೆ ಮತ್ತೆ ನೀವು ಇದನ್ನು ತೆಗೆದುಬಿಟ್ಟು ಯೂಸ್ ಮಾಡ್ಬೋದು, ಸರಿನಾ. ಯಾವುದೇ ಕಾರಣಕ್ಕೂ ಮಂತ್ಲಿ ಡೇಟ್ ಆದಮೇಲಿಂದ ದಯವಿಟ್ಟು ಮುಟ್ಟಕ್ಕೆ ಹೋಗಬೇಡಿ, ಸರಿನಾ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಮಗೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲರ ಮುಂದೆ ಕೇಳೋಕ್ಕಾಗ್ತಿಲ್ಲ ಅನ್ನೋರು ನಾನು ಇನ್ಸ್ಟಾಗ್ರಾಮ್ ID ಕೊಟ್ಟಿದ್ದೀನಿ, ಅದರಲ್ಲಿ DM ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಹಾಗೇನೇನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟಿಗೆ ಆದಷ್ಟು ಎಲ್ಲಾದ್ರಿಗೂ ಕೂಡ ನಾನು ರಿಪ್ಲೈ ಮಾಡ್ತಿದ್ದೀನಿ ಗಾಯ್ಸ್, ಆಯಿತಾ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ನೋಡಿದ ತಕ್ಷಣ ನಾನು ರಿಪ್ಲೈ ಮಾಡ್ತೀನಿ, ಯಾಕಂದರೆ ನನಗೇನು ಗೊತ್ತು ಅದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ, ಸರಿನಾ. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಸುಮ್ಮನೆ ಏನೇನೋ ಹೇಳೋದಿಲ್ಲ. ನಾನೊಂದು ಸಲ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಸಲ ಎಕ್ಸ್ಪರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆಪ್ಪ ನನಗೆ ಸಕ್ಸಸ್ಫುಲ್ ಆಯಿತು, ನನಗೊಂದು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ಹಾಕೋದಿಲ್ಲ ವಿಡಿಯೋನ, ಓಕೆನಾ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಕಮೆಂಟ್ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಅಂದರೆ ಏಂಜಲ್ಸ್ 456 ಅಂತ ನಂಬರ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏಂಜಲ್ಸ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಮತ್ತು ಮಹಾಲಕ್ಷ್ಮಿ ಕೂಡ ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನಿಮ್ಮ ಕಷ್ಟಗಳು ಏನಿದೆ ಎಲ್ಲನೂ ಕಳೆದು ನಿಮಗೆ ಒಂದು ಒಳ್ಳೆಯ ಜೀವನನ ತಾಯಿ ಕೊಡಲಿ. ಆ ತಾಯಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಯೂರಲಿ,
4 5 6 ಏಂಜಲ್ಸ್ ಕೂಡ ನಿಮ್ಮ ಮನೆಯಲ್ಲಿ ಬಂದು ನೆಲೆ ಊರಲಿ ಅಂತ ಕೇಳ್ಕೊಳ್ತಾ ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ 4 5 6 ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆಯೇ ಮೇಯ್ನಾಗಿ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.